ಇವತ್ತಿನ ಮಿನಿ ವ್ಲಾಗಲ್ಲಿ ನಮ್ಮ ಅಜ್ಜಿದು ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿತ್ತು. ಸ್ಟಿಚ್ ಮಾಡಿಬಿಟ್ಟು ಎಲ್ಲ ಹಂಗೆ ಯಾಕೆಂದರೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಕ್ಲೀನ್ ಮಾಡೋಣ ಅಂತೇಳಿ ನಂತರದಲ್ಲಿ ಪೂಜೆ ಮಾಡಬೇಕಾಗಿತ್ತು. ನಮ್ಮ ಅಂಕಲ್ಲು ದೇವ್ರಿಗೆ ಹೋಗಿದ್ರು, ಅಲ್ಲಿಂದ ಪ್ರಸಾದ ತಂದು ಕೊಟ್ಟಿದ್ರು, ಅದನ್ನೂ ಅಲ್ಲೇ ಇಟ್ಬಿಟ್ಟಿದ್ದೆ. ನೈಟು ಊಟಕ್ಕೆ ನಮ್ಮಮ್ಮ ಕೇಸರಿ ಬಾತು ಮತ್ತು ಅವಲಕ್ಕಿ ತಿಂಡಿ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ನೈಟಲ್ಲಿ ಸ್ವಲ್ಪ ಸ್ಯಾರಿನ ಫೋಲ್ಡ್ ಮಾಡಬೇಕಾಗಿತ್ತು. ಸ್ಯಾರಿ ಏನಕ್ಕೆ ಫೋಲ್ಡ್ ಮಾಡೋದು ಅಂದರೆ ನಮ್ಮಮ್ಮ ಮದುವೆಗೋಸ್ಕರ ಇವಾಗಿಂದನೇ ಸ್ಯಾರಿ ಫೋಲ್ಡ್ ಮಾಡಿಕೊಡು, ಮತ್ತು ನನಗೆ ಯಾವಾಗ ಟೈಮ್ ಇರುತ್ತೆ ಇರಲ್ಲ ಅಂತ ಗೊತ್ತಿಲ್ಲ, ಅದಕ್ಕೆ ಕ್ಲೀನಾಗಿ ಫೋಲ್ಡ್ ಮಾಡಿಸಿ ಇಟ್ಕೊಂಡ್ರೆ ಹಂಗೆ ರೆಡಿಮೇಡ್ ಸ್ಯಾರಿ ತರ ಉಟ್ಕೋಬಹುದು ಅನ್ನೋದು ಅದಕ್ಕೋಸ್ಕರ. ಹೆಂಗಿದ್ರು ಹಂಗೆ ಬರುತ್ತಲ್ವಾ, ಆರಾಮಾಗಿ ಮಾಡ್ಕೊಡು. ಇದು ಫಸ್ಟ್ ಟೈಮ್ ಏನಿಲ್ಲ, ನಮ್ಮಮ್ಮ ಯಾವ್ದಾದ್ರು ಫಂಕ್ಷನ್ ಹೊರಟೆ ಸಾಕು ಆವಾಗ ಈ ತರ ಎಲ್ಲ ಮಾಡಿಸ್ಕೊಂತಾರೆ. ನಾನು ಫ್ರೀ ಆಗಿದ್ರೆ ಮಾಡ್ಕೊಡ್ತೀನಿ, ಮತ್ತೆ ಬ್ಯುಸಿಯಾಗಿ ಹೋಗ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಮಾಡ್ಕೊಡು, ಇನ್ನೊಂದು 4 ದಿವಸ ತಾನೇ ಟೈಮ್ ಇರೋದು ಅಂತ ಹೇಳಿದ್ರು. ಇದರಲ್ಲಿ ಒಂದು ಟಿಪ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ಮೇಲೆಗಡೆ ಪ್ಲೇಟಿಂಗ್ ಏನಿರುತ್ತಲ್ವಾ ಅದು ಸ್ವಲ್ಪ ದೊಡ್ಡದಾಗಿರ್ಲಿ, ಇನ್ನ ಒಳಗಡೆ ಪ್ಲೇಟಿಂಗ್ಸ್ ಎಲ್ಲ ಸ್ವಲ್ಪ ಚಿಕ್ಕದಾಗಿರ್ಲಿ, ಅವಾಗ ನಿಮ್ಗೆ ಎಲ್ಲೂ ಆಚೆ ಬಂದಿರೋ ತರ ಕಾಣಲ್ಲ. ಇವಾಗ ಕ್ಲೀನ್